ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಮಾತಿನ ಮಂಟಪ ಅಥವಾ ಮಾತಿನ ವೈಖರಿ ಅಥವಾ ಮಾತಿನ ಪ್ರಪಂಚದ ಎಲ್ಲ ಹರವುಗಳನ್ನು ರಾಮಚಂದ್ರ ಇಲ್ಲಿ ಹನುಮಂತನ ಮಾತಿನಲ್ಲಿ ನಮಗೆ ಕಾಣಿಸಿಕೊಡ್ತಾನೆ. ಪ್ರಪಂಚದಲ್ಲಿ ಮಾತು ಅಂದರೆ ಹೇಗಿರಬೇಕು ಅನ್ನೋದಕ್ಕೊಂದು ಒಳ್ಳೆಯ ಚೌಕಟ್ಟನ್ನು ಈ ರೂಪದಲ್ಲಿ ರಾಮಚಂದ್ರ ಹಾಕಿಕೊಡುವುದನ್ನು ನಾವು ನೋಡ್ತೇವೆ. ಯಾರು ಋಗ್ವೇದವನ್ನು ಚೆನ್ನಾಗಿ ಕಲಿತಿದ್ದಾನೋ, ಋಗ್ವೇದದ ಅಧ್ಯಯನದಿಂದ ವಿನೀತತೆ ಬಂತು ಅಂದರೆ ಋಗ್ವೇದ ಕಲಿತದ್ದಕ್ಕೆ ಅರ್ಥ. ಋಗ್ವೇದ ಕಲಿತು ವಿನೀತತೆ ಬರದೆ ಋಗ್ವೇದದ ಮಂತ್ರ ಬರುತ್ತೆ, ನನಗೆ ಘನ, ನನಗೆ ಕ್ರಮ, ನನಗೆ ಜಟ, ನನ್ನ ಎಲ್ಲ ಹಿಂದೆ ಮುಂದೆ ಮಾಡಿದರೆ ವೇದವನ್ನು ನಾನೇ ಅರೆದು ಕುಡಿದಿದ್ದೇನೆ ಅಂತ ತಲೆ ಎತ್ತುವ ದುಸ್ಥಿತಿ ಬಂತು ಅಂದರೆ ಇಂಥ ಮಾತು ಬರುವುದಿಲ್ಲ. ಋಗ್ವೇದ ವಿನೀತಸ್ಯ, ಋಗ್ವೇದದ ಅಧ್ಯಯನವನ್ನು ಮಾಡಿ ವಿನೀತನಾಗುವವನ ಲಕ್ಷಣ ಅಂದರೆ ಇದು. ಅಂದರೆ ಇದರ ಹಿಂದೆ ಯೋಚನೆ ಮಾಡಬೇಕಾದ ಸಂಗತಿ, ಋಗ್ವೇದದ ಉಚ್ಚಾರಣೆಯ ಕ್ರಮದಲ್ಲಿ ಬರುವಂತಹ ಕೆಲವು ಅಕ್ಷರಗಳ ಸ್ಫುಟತೆ ಇದೆ. ಯಜುರ್ವೇದದಲ್ಲಿ ಕೆಲವು ಉಚ್ಚಾರಣೆಯ ಬಳಕೆ ಬೇರೆ, ಪ್ರಾತಿಶಾಖ್ಯದಲ್ಲಿ ಅದಕ್ಕೆ ಹೇಳುವ ಸಂಗತಿಗಳೇ ಬೇರೆ. ಸಾಮವೇದಕ್ಕಾಗುವಾಗ ಅದರ ನಾದ, ಅದರ ಶ್ರುತಿ, ಅದರ ಏರಿಳಿತ, ಅದಕ್ಕೆ ಸಂಬಂಧಪಟ್ಟ ಭಾವನೆ ಎಲ್ಲಿ ಒತ್ತು ಕೊಡಬೇಕು ಅನ್ನುವುದು ಗೊತ್ತಾಗುತ್ತೆ. ಅಥರ್ವವೇದದಲ್ಲಿ ಇದರಲ್ಲಿ ಇಷ್ಟು ಬೇಕು, ಇಷ್ಟು ಬೇಡ, ಇದು ಯಾವ ಪ್ರಯೋಗಕ್ಕಾಗಿ ಮಾತಾಡ್ತಾ ಇದ್ದಾನೆ, ಇದರ ಪ್ರಯೋಗ ಅವನ ಮನಸ್ಸಿನಲ್ಲಿ ಯಾವ ರೀತಿ ಮೂಡುತ್ತೆ, ಇದು ಇಷ್ಟೂ ಕೂಡ ಗೊತ್ತಾಗುವಂತೆ ಹನುಮಂತನ ಮಾತು ಇದೆ. ಅದಕ್ಕೆ ಈ ಸಾಲನ್ನು ಸೇರಿಸಿ ರಾಮಚಂದ್ರ ಹೇಳುವಾಗ, ಋಗ್ವೇದದಿಂದ ವಿನೀತನಲ್ಲದವನ ಮಾತು ಹೀಗಿರುವುದು ಸಾಧ್ಯವಿಲ್ಲ. ಇವನು ಋಗ್ವೇದದ ಮಾತಿಗೆ ಬಗ್ಗಿದ್ದಾನೆ ಮತ್ತು ಋಗ್ವೇದದ ಪ್ರತಿಪಾದ್ಯನಾದ ಭಗವಂತನಿಗೆ ಪೂರ್ತಿ ತನ್ನನ್ನು ಒಪ್ಪಿಸಿಕೊಂಡಿದ್ದಾನೆ. ಋಗ್ವೇದ ಚೆನ್ನಾಗಿ ಬರುತ್ತೆ ಅನ್ನೋದು ಪ್ರಧಾನವಾದ ಅರ್ಥ. ನ ಯಜುರ್ವೇದ ಧಾರಿಣಃ, ಯಜುರ್ವೇದದ ಧಾರಣೆಯಾಗಿದೆ. ಯಾಕೆಂದರೆ ಆ ಶಬ್ದದ ಓಘ ನಿಗದ ಗದಗದಗದನೇ ಹೇಳ್ತಾ ಮುಂದೆ ಕೊನೆ ಮುಟ್ಟುವ ತನಕ ಉಸಿರು ಬಿಡದೆ ಹೇಳಬೇಕು ಅಂತಂದಾಗ, ಹೇಳಬಾರದ ಶಬ್ದ ಮಧ್ಯದಲ್ಲಿ ಬರದೆ, ಹೇಳಲೇಬೇಕಾದ ಶಬ್ದ ಯಾವುದು ಬಿಡದೆ ಹೇಳುವ ಶಕ್ತಿಯನ್ನು ತುಂಬಿಸುವಂಥದ್ದು ಯಜುರ್ವೇದ. ಮತ್ತದರ ಸ್ವರ ವಿಶೇಷಗಳು, ಅದರ ಉಚ್ಚಾರಣ ವಿಶೇಷಗಳೆಲ್ಲವೂ ಮತ್ತೆ ಮಾತಿಗೆ ಸಹಕಾರಿ. ನಾ ಅಸಾಮವೇದ ವಿದುಷಃ, ಸಾಮವೇದದಿಂದ ವೈದುಷ್ಯ ಹೆಚ್ಚುತ್ತೆ. ಅಂದರೆ ಒಂದೊಂದು ಶಬ್ದವನ್ನು, ಅಕ್ಷರವನ್ನು ಎಲ್ಲಿ ಎಳಿಬೇಕು, ಎಲ್ಲಿ ಬಿಡಿಸಬೇಕು, ಅದರ ಶ್ರುತಿ ತಪ್ಪದಂತೆ ಹೇಗೆ ಮಾತನಾಡಬೇಕು ಅದನ್ನು ಮತ್ತೆ ಬಿಡಿಸಿ ಹೇಳ್ತಾನೆ. ಆ ಶಬ್ದದಲ್ಲೇ ಇದೆ ಅನ್ನೋದನ್ನು ನಾನು ಬಿಡಿಸ್ಲಿಕ್ಕೆ ಹೋದೆ ಅಷ್ಟೇ. ನಾ ಅಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ, ಈ ರೀತಿ